ಉಸ್ತುವಾರಿಯ ಡೋಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹಜರತ್ ಸೈಯದ್ ಶಾ ಸುಲೇಮಾನ್ ಖಾದ್ರಿ ದರ್ಗಾದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಂಎಲ್ಸಿ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರು ದರ್ಗಾಕ್ಕೆ ಭೇಟಿ ನೀಡಿ ಜಿಯಾರತ್ ಮಾಡಿ ದೇಶದ ಶಾಂತಿ ಮತ್ತು ಸೌಹಾರ್ದತೆಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಾಬ್ ಶಬ್ಬೀರ್ ಅಹಮದ್ ಡಾಲಾಯತ್, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ವಹಿಸಿಕೊಂಡರು. ಅವರ ನೇತೃತ್ವದಲ್ಲಿ ಡೋಣೂರು ಗ್ರಾಮಸ್ಥರು, ಹಿರಿಯರು, ಯುವಕರು, ದರ್ಗಾದ ಭಕ್ತಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮೆಹಮಾನ್ ಎ ಖಾಸ್ ಆಗಿ ಆಗಮಿಸಿದ ಎಂಎಲ್ಸಿ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರಿಗೆ ದರ್ಗಾದ ಸಜ್ಜಾದ ನಶೀನ್, ಸೈಯದ್ ಸಲೀಂ, ಜಾವೇದ್ ಖಾದ್ರಿ ಹಾಗೂ ಡೋಣೂರು ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು. ಇದರ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜನಾಬ್ ಶಬ್ಬೀರ್ ಅಹಮದ್ ಡಾಲಾಯತ್ ಅವರಿಗೂ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವು ಸಹೋದರತ್ವ, ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ನೀಡುವಂತಾಯಿತು. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಇವತ್ತು ಈ ಒಂದು ಹಜರತ್ ಸೈಯದ್ ಸುಲೇಮಾನ್ ಶಾ ಖಾದ್ರಿ ದರ್ಗಾದವ್ರಿಗೆ ಏನು ತಾವು ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ, ಅವತ್ತು ನಮ್ಮ ಸಚಿವರು ಈ ಭಾಗದ ಶಾಸಕ ಆಗಮಿಸಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ಭಾಳ ದಿನದಿಂದ, ಯಾಕಂದ್ರೆ ಅವತ್ತಕ್ಕೆ ನನ್ನ ಕಡೆ ಬಂದಾಗ ತಾವೆಲ್ಲ ಹೇಳಿದ್ರಿ, ಡೋಣೂರು ಗ್ರಾಮಕ್ಕೆ ಒಂದು ದಿನ ಬಂದಿಲ್ಲ, ನೀವು ಬಂದು ಹೋಗ್ಬೇಕು, ಯಾಕಂದ್ರೆ ಗ್ರಾಮ ಪಂಚಾಯತಿಗೆ ಇಲ್ಲೊಂದು ವಿಸಿಟ್ ಮಾಡ್ಬೇಕಂತ ಹೇಳಿ ನಾನು ಮಾಡಿದ್ದೆ. ಅವಾಗ ಕೂಡ ನಾನು MLC ಆದ ನಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಾನು ಭೇಟಿ ಕೊಡ್ಬೇಕಂತ ಮಾಡಿದೆ. 2 ಜಿಲ್ಲಾ ಸೇರಿ ಸುಮಾರು ಒಂದು 436 ಗ್ರಾಮ ಪಂಚಾಯತಿ ಬರ್ತಾವೆ, ಬಿಜಾಪುರ ಮತ್ತು ಬಾಗಲಕೋಟೆ ಸೇರಿ. ಅದು ಪ್ರಯತ್ನ ಕೂಡ ಮಾಡಿದೆ ನಾನು. ಅಲ್ಲಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ದಿನ ಒಂದು 5-6 ಗ್ರಾಮ ಪಂಚಾಯತಿ ಮಾಡೋದಂತ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದೇವರಪುರಿಗೆ ಸಿಂದಿಗೆಯಿಂದ ಪ್ರಾರಂಭ ಮಾಡಿದ್ವಿ. ಆದ್ರೆ ಅವು ದಿನ 5-6 ಆಗೋ ಜಾಗದಾಗ 2-3 ಆಗಾಕತ್ತು. ಯಾಕಂದ್ರೆ ಒಂದು ಕಡೆ ಹೋಗೋಣ ಆ ಟೈಮ್ ವ್ಯತ್ಯಾಸ ಆಗಾಕತ್ತು. ಒಂದು ಕಡೆ ಹೋಗಿ ಅಲ್ಲಿ ಮುಂದೆ ಹೋಗೋದ್ರಾಗ ಟೈಮ್ 2-3 ತಾಸು ಗ್ಯಾಪ್ ಆಗಾಕತ್ ಕೂಡಲೇ ಅವ್ರು ಕೈ ಹೊಂಟ್ರು ಮುಂದೆ. ಅದಕ್ಕೆ ಹಂಗಾಗಂಗಿಲ್ಲ ಅಂತೇಳಿ ತಾಲೂಕು ವೈಸ್, ಅಂದ್ರೆ ತಾಲೂಕು ವೈಸ್ ಅಥವಾ ಜಿಲ್ಲಾ ಪಂಚಾಯತಿ ವೈಸ್ ಅಥವಾ ಮತಕ್ಷೇತ್ರವಾರು ಮಾಡಿದ್ವಿ. ಕೆಲವೊಂದು ಕಡೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆಸಿ ಎಲ್ಲ ಅವರಿಗೆ ಒಂದು ಅವ್ರಿಗೆ ಬೇಕಾದಂಥ ಸಮಸ್ಯೆಗಳು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.